ಜನ ಇದನ್ನ ನಂಬ್ತಿದ್ದಾರೆ. ಸೊ ನೀವೇನು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀರಾ ಇದನ್ನ ಕಳ್ಕೊಳ್ಳೋಕೆ ನಾನು ಇಷ್ಟಪಡಲ್ಲ. ಮತ್ತು ಬೇರೆಯವ್ರ ಥರ ನಾನು ಬಯಸ್ ರಿವ್ಯೂ ಮಾಡ್ತಾ ಇದ್ದೀನಿ ಅಥವಾ ಬೇರೆ ಏನೋ ಈ ಫೋನ್ ಹಂಗಿದೆ ಅಂತ ಹೇಳ್ತಾ ಇದ್ದೀನಿ, ಈ ರೀತಿ ನಿಮ್ಗೆ ಫೀಲ್ ಆಗ್ತಿತ್ತು ಅಂತಂದರೆ ದಯವಿಟ್ಟು ನೀವು ಕಮೆಂಟ್ ಮಾಡಿ. ವಾಟ್ಸಪ್ ಗೈಸ್, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋನಲ್ಲಿ. ಫ್ರೆಂಡ್ಸ್, ನಾನಿವತ್ತಿನ ವಿಡಿಯೋನಲ್ಲಿ ಯಾವುದೇ ಟೆಕ್ ನ್ಯೂಸ್ ಆಗಲಿ, ಸ್ಮಾರ್ಟ್ಫೋನ್, ಗ್ಯಾಜೆಟ್ಸ್ ಅಥವಾ ಹಾರಾಡುವಂಥ ಡ್ರೋನ್ಸ್ಗಳ ಬಗ್ಗೆ ಮಾತಾಡೋಕ್ಕೆ ಬಂದಿಲ್ಲ. ಸೊ ಖಂಡಿತ ನೀವು ನನ್ನ ವಿಡಿಯೋಸ್ಗಳನ್ನ ನೋಡಿ, ನನ್ನ ಫಾಲೋ ಮಾಡಿ, ನನ್ನ ಮಾತುಗಳನ್ನ ಕೇಳಿ ಎರಡು ಹೊಸ ಸ್ಮಾರ್ಟ್ಫೋನ್ನ ತೊಗೊಳ್ತಿದ್ದೀರಾ, ಗ್ಯಾಜೆಟ್ಸ್ಗಳನ್ನ ತೊಗೊಳ್ತೀರಾ ಅಥವಾ ತೊಗೊಳಕ್ಕೆ ಬಂದಿದ್ದೀರಾ ಅಂಥವ್ರಿಗೆ ಒಂದು ಸ್ಪೆಷಲ್ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಒಂದು ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಗೆ ಏನು ಅನ್ಸತ್ತಂತ. ಲೈಕ್ ಅಂತೂ ಆಲ್ರೆಡಿ ಮಾಡಿದ್ದೀರಾ ಅನ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರುವ ಹಾಗೆ ನಾನು ಇದುವರೆಗೆ ತುಂಬ ಸ್ಮಾರ್ಟ್ಫೋನ್ಸ್ಗಳನ್ನ ಅನ್ಬಾಕ್ಸ್ ಮಾಡಿದ್ದೀನಿ, ತುಂಬ ಪರ್ಚೇಸ್ ಮಾಡಿದ್ದೀನಿ. ಅದರಲ್ಲಿ ಚೈನೀಸ್ ಆಗಿರ್ಬೋದು, ನಾನ್ ಚೈನೀಸ್ ಆಗಿರ್ಬೋದು ಅಥವಾ ಇನ್ನೂ ಬೇರೆ ಬೇರೆ ಅನ್ಬಾಕ್ಸಿಂಗ್ಗಳನ್ನ ಕೂಡ ಮಾಡಿದ್ದೀವಿ. ತುಂಬ ಜನ ಆವಾಗೇನು ಈ ಬೈಕೌಟ್ ಚೈನಾ ಆಗಲಿ ಇಂಥ ವಿಷಯಗಳು, ಬೌಂಡ್ರೀಸ್ ಅದು ಇದರ ವಿಷಯಗಳನ್ನ ನೋಡ್ಕೊಂಡಿರಲ್ಲ. ಬಟ್ ರೀಸೆಂಟ್ಲಿ ಒಂದು ತಿಂಗಳಿಂದ ಬೈಕೌಟ್ ಚೈನಾ ಅಂತ ತುಂಬ ವಿಷಯಗಳನ್ನ ನಾವೆಲ್ಲ ತಿಳ್ಕೊಂಡಿದ್ವಿ. ಸೊ ಆ ಟೈಮಲ್ಲಿ ನಾನು ಕೂಡ ತುಂಬ ದೇಶಾಭಿಮಾನ ತೋರಿಸಿ ಫೋನ್ಸ್ಗಳನ್ನ ಸ್ಕಿಪ್ ಮಾಡಿದ್ದೀನಿ, ರಿವ್ಯೂ ಮಾಡೋದನ್ನ ಬಿಟ್ಬಿಟ್ಟಿದ್ದೀನಿ. ಫಾರ್ ಎಕ್ಸಾಂಪಲ್, ನಾನು ನಾರ್ಜೋ 10 ಏನ ಪರ್ಚೇಸ್ ಮಾಡಿದೆ, ರಿಯಲ್ಮಿ ಇರೋದು. ಸೊ ಅದನ್ನ ಜನ ಬೇಡ, ಯಾಕೆ ಸುಮ್ಮನೆ ನಾನು ಇದನ್ನ ಮಾಡಬೇಕು ಅಂತ ಅನಿಸ್ತು, ಪರ್ಚೇಸ್ ಮಾಡೋದನ್ನ ಕ್ಯಾನ್ಸಲ್ ಮಾಡಿದೆ. ಎರಡನೇದಾಗಿ ಓಪನ್ ಅವರು ಕೂಡ ಕೆಲವೊಂದು ಫೋನ್ಸ್ಗಳನ್ನ ಕಳ್ಸಿಕೊಡಿದ್ರೆ ಅದನ್ನ ಕೂಡ ನಾನು ರಿವ್ಯೂ ಮಾಡಕ್ಕೆ ಹೋಗಿಲ್ಲ. ಸೊ ಅದು ಕೂಡ ಬೇಡ, ಅದು ಕೂಡ ಮೇಡ್ ಇನ್ ಚೈನಾ. ಇನ್ನು OnePlus ಆಗಲಿ ಅಥವಾ ನಾನು ಮೋಟೋ One Fusion Plus ಆರ್ಡರ್ ಮಾಡಿದೆ, ಅದು ಬೇರೆ ಅಡ್ರೆಸ್ಗೆ ಹೋಗಿ ಕ್ಯಾನ್ಸಲ್ ಆಯಿತು. ಮರಳಿ ನಾನು ಅದನ್ನು ಆರ್ಡರ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕೆ ಮತ್ತೆ ನಾನು ಆರ್ಡರ್ ಮಾಡಿಕೊಂಡು ಮನೇಲಿ ಇಟ್ಕೊಂಡು ಸುಮ್ಮನೆ ಕೂತ್ಕೋಬೇಕನ್ನಿಸ್ತು. ಸೊ ಜನಕ್ಕೆ ಬೇಡ ಅಂತಂದರೆ ನಾನು ಅದನ್ನು ರಿವ್ಯೂ ಮಾಡೋದನ್ನು ಬಿಟ್ಬಿಟ್ಟಿದ್ದೆ. ಇನ್ನು ನಾನು ಯಾವುದೇ ಚೈನಾ ಫೋನ್ಸ್ಗಳನ್ನ ಅನ್ಬಾಕ್ಸಿಂಗ್ ಮಾಡೇ ಇಲ್ಲ ಅನ್ನೋ ರೀತಿಯಲ್ಲ. ರೀಸೆಂಟ್ಲಿ ನಾನು ಪೋಕೋ M2 Proನ ಅನ್ಬಾಕ್ಸ್ ಮಾಡಿದೆ, ಇನ್ನು ರಿವ್ಯೂ ಮಾತ್ರ ಬಾಕಿ ಇದೆ. ಸೊ ಖಂಡಿತ ನಾನು ಯಾವುದೇ ಒಂದು ಫೋನ ತೊಗೊಂಡ್ರೆ ಅದರಿಂದ ತುಂಬ ರೀಸನ್ಸ್ಗಳಿದೆ. ಮೊದಲನೇದಾಗಿ ಇದು ಕನ್ನಡದಲ್ಲಿ ಫಸ್ಟ್ ಲೈವ್ ಸ್ಟ್ರೀಮ್ ನಾವು ನೋಡ್ತಾ ಇದ್ವಿ, ಅದಕ್ಕೆ ಎಕ್ಸೆಪ್ಟ್ ಮಾಡ್ಕೊಂಡೆ. ಎರಡನೇದಾಗಿ ಇದು ಫಸ್ಟ್ ಟೈಮ್ ನಮ್ಮ ಚಾನಲ್ ಅಲ್ಲಿ ಎಂಬಾರ್ಗೋ ಅಂದ್ರೆ ಲಾಂಚ್ ಡೇ ದಿವಸ ನಮಗೆ ಅನ್ಬಾಕ್ಸಿಂಗ್ ಮಾಡುವಂತ ಚಾನ್ಸ್ ಸಿಗುತ್ತೆ. ಸೊ ಅದಕ್ಕೆ ಇದನ್ನ ಆಕ್ಸೆಪ್ಟ್ ಮಾಡ್ಕೊಂಡೆ. ಇನ್ನು ಮೂರನೇದಾಗಿ ಈ ಫೋನ್ ನಾನು ದುಡ್ಡು ಹಾಕಿ ಪರ್ಚೇಸ್ ಮಾಡೋಷ್ಟು ಸದ್ಯಕ್ಕೆ ನನ್ನ ಹತ್ರ ಕೆಪಾಸಿಟಿ ಇಲ್ಲ. ಮತ್ತೆ 15 ದಿವಸ ವೇಟ್ ಮಾಡಿ ಆರ್ಡರ್ ಮಾಡಿ ನಾನು ಒಪಿನಿಯನ್ ಶೇರ್ ಮಾಡೋಕ್ಕಾಗಲ್ಲ. ಸೊ ಹೀಗಾಗಿ ಈ 3 ರೀಸನ್ಸ್ಗಳಿಗೆ ನಾನು ಫೋನ ತಗೊಂಡೆ. ಬಟ್ ನೀವು ನನ್ನ ಮೇಲೆ ಇಟ್ಟಿರುವಂಥ ನಂಬಿಕೆ ನಿಜವಾಗ್ಲೂ ಅದ್ಭುತ ಅಂತ ಹೇಳ್ಕೋಬಹುದು. ಆ ಫೋನ ಅನ್ಬಾಕ್ಸ್ ಮಾಡಿದೆ, ಬಟ್ ಒಂದೇ ಒಂದು ಕಮೆಂಟ್ ನಂಗೆ ಬರಲಿಲ್ಲ. ಆಯಿತಾ, ಬೈಕೌಟ್ ಚೈನಾ, ನೀನು ಚೈನೀಸ್ ಫೋನ್ಸ್ಗಳ ಬಗ್ಗೆ ವಿಡಿಯೋ ಮಾಡ್ತಿದ್ದೀಯಾ, ಒಂದೇ ಒಂದು ಕಮೆಂಟ್ ಬರಲಿಲ್ಲ. ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಯಿತು. ನಾನು ಇದುವರೆಗೆ ಎಷ್ಟೊಂದು ವಿಡಿಯೋ ಮಾಡಿದ್ದೆ, ಅದರಲ್ಲಿ ಆ ವಿಡಿಯೋ ನಂಗೆ ತುಂಬ ಖುಷಿ ಕೊಡ್ತು. ನಾನು ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ದೀನಿ, ಅದಕ್ಕೆ ಜನ ಸಪೋರ್ಟ್ ಮಾಡ್ತಿದ್ದಾರೆ. ಆನೆಸ್ಟ್ ಆಗಿ ರಿವ್ಯೂ ಮಾಡ್ತಾ ಇದ್ದೀನಿ, ಅದಕ್ಕೆ ಜನ ಸಪೋರ್ಟ್ ಮಾಡ್ತಿದ್ದಾರೆ. ಅದು ಚೈನಾ ಆಗಲಿ, ನಾನ್ ಚೈನಾ ಆಗಲಿ ಅಥವಾ ಬೇರೆ ಯಾವುದೇ ಬ್ರ್ಯಾಂಡ್ ಆಗಲಿ, ಜನ ನನ್ನ ಒಪಿನಿಯನ್ ತಿಳ್ಕೊಂಡು ನನ್ನ ಕಮೆಂಟ್ ಮಾಡ್ತಿದ್ದಾರೆ. ಇದು ನಂಗೆ ತುಂಬ ಖುಷಿ ಆಯಿತು. ನೀವು ಇಟ್ಟಿರುವಂಥ ನಂಬಿಕೆನ ನಾನು ಕಳ್ಸ್ಕೊಳ್ಳೋಕೆ ಇಷ್ಟಪಡಲ್ಲ. ಟ್ರಸ್ಟ್ ಮೀ, ನಾನು ಓಪೋನಲ್ಲಿ 2-3 ಫೋನ್ಸ್ಗಳನ್ನ ಅನ್ಬಾಕ್ಸ್ ಮಾಡಿದೆ, ಅಲ್ಲಿ ಆನೆಸ್ಟ್ ಆಗಿದೆ, ಸ್ಟ್ರೇಟ್ ಫಾರ್ವರ್ಡ್ ಇದೆ. ಆ ಫೋನ ತೊಗೊಳ್ಬೇಡಿ, ಈ ಫೋನ್ಗಳು ಚೆನ್ನಾಗಿಲ್ಲ, ಹಾಗೆ ಹೇಗೆ ಅಂತ ಹೇಳಿದೆ. ಜನ ಇದನ್ನ ನಂಬ್ತಿದ್ದಾರೆ. ಸೊ ನೀವೇನು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀರಾ ಇದನ್ನ ಕಳ್ಕೊಳ್ಳೋಕೆ ನಾನು ಇಷ್ಟಪಡಲ್ಲ. ಮತ್ತು ಬೇರೆಯವ್ರ ಥರ ನಾನು ಬಯಸ್ ರಿವ್ಯೂ ಮಾಡ್ತಾ ಇದ್ದೀನಿ ಅಥವಾ ಬೇರೆ ಏನೋ ಈ ಫೋನ್ ಹಂಗಿದೆ ಅಂತ ಹೇಳ್ತಾ ಇದ್ದೀನಿ, ಈ ರೀತಿ ನಿಮ್ಗೆ ಫೀಲ್ ಆಗ್ತಿತ್ತು ಅಂತಂದರೆ ದಯವಿಟ್ಟು ನೀವು ಕಮೆಂಟ್ ಮಾಡಿ. ನಿಮಗಿಂತ ಜಾಸ್ತಿ ನನಗೇನೂ ಇಲ್ಲ ಈ ಫೋನ್ಸ್ಗಳನ್ನ ನಾನು ಪರ್ಚೇಸ್ ಮಾಡೋದಾಗಲಿ ಅಥವಾ ಈ ಫೋನ್ಸ್ಗಳನ್ನ ನನ್ನ ಕಂಪ್ನಿ ಕೊಡ್ತಾ ಇದೆ ಅಂತಂದರೆ ನಾನು ಅದನ್ನು ಆಕ್ಸೆಪ್ಟ್ ಮಾಡಲ್ಲ. ಆಯಿತಾ, ಜನರಿಗೆ ಯಾವ ಅವಶ್ಯಕತೆ ಇರುತ್ತೆ ಅಂಥ ಫೋನ್ಸ್ಗಳನ್ನ ಮಾತ್ರ ಆಕ್ಸೆಪ್ಟ್ ಮಾಡಿ ನಾನು ಅದನ್ನು ರಿವ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೊರತಾಗಿ ನಿಮ್ಮ ಈ ನಂಬಿಕೆಯನ್ನು ನಾನು ಕಳ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಗುರು. ಇನ್ನು ನನ್ನ ವೀಡಿಯೋಸ್ಗಳನ್ನ ನೋಡಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬೇರೊಬ್ಬರ ಬಗ್ಗೆ ಏನೋ ಕಮೆಂಟ್ ಮಾಡೋದಾಗಲಿ ಅಥವಾ ನನ್ನ ವೀಡಿಯೋಗಳನ್ನ ನೋಡಿ ಬೇರೊಬ್ಬರ ಚಾನಲಲ್ಲಿ ಹೋಗಿ ಏನೇನೋ ಕಮೆಂಟ್ ಮಾಡೋದು, ಈ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ನನ್ನ ಮೇಲೆ ಸ್ವಲ್ಪನಾದರೂ ನಂಬಿಕೆ ಇದೆ, ನನ್ನ ಮೇಲೆ ವಿಶ್ವಾಸ, ಸ್ವಲ್ಪನಾದರೂ ಮರ್ಯಾದೆ ಇದೆ ಅಂತಂದರೆ ಈ ತಪ್ಪನ್ನು ಮಾಡಬೇಡಿ. ಇಲ್ಲಾಂದರೆ ನಾನು ಆನೆಸ್ಟ್ ಆಗಿ ಕೆಲವೊಂದು ವಿಷಯಗಳನ್ನ ತಿಳಿಸ್ಕೊಳ್ಳೋಕ್ಕೆ ಆಗಲ್ಲ. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ಸ್ವಲ್ಪ ಆವಾಗ ಇಂಗ್ಲೀಷ್ ಮಾತಾಡ್ತೀವಿ ಗುರು. ಇನ್ನು ನೀವು ಯಾರಾದರೂ ನನ್ನ ತುಂಬ ದಿನದಿಂದ ಫಾಲೋ ಮಾಡ್ತಿದ್ದೀರಾ ಅಂತಂದರೆ ನಿಮ್ಗೆ ಗೊತ್ತು, ನಮ್ಮ ಹತ್ರ ಎಲ್ಲ ಪ್ರಾಮಾಣಿಕವಾಗಿ ಸ್ಟ್ರೇಟ್ ಫಾರ್ವರ್ಡ್ ಇರ್ತೀವಿ. ನಿಮಗೆಲ್ಲ ಗೊತ್ತಿರ್ಬೋದು, ಯಾವುದೇನು ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡಿದ್ರೆ ಅಥವಾ ಫುಲ್ ರಿವ್ಯೂ ಮಾಡಿದ್ರೆ ಫೋನ ತೊಗೊಳ್ಬೇಕಾ ತೊಗೊಳ್ಬಾರ್ದು ಅಂತ ಸ್ಟ್ರೇಟ್ ಫಾರ್ವರ್ಡ್ ಇರ್ತೀವಿ. ಈ ರೀತಿಯಾಗಿ ಥಂಬ್ನೇಲ್ ಕೂಡ ಸ್ಟ್ರೇಟ್ ಫಾರ್ವರ್ಡ್ ಇದ್ದೀನಿ. ಅದು Vivo S1 Proನಲ್ಲಿ ಡೋಂಟ್ ಬೈ, ಚೆನ್ನಾಗಿಲ್ಲ ಗುರು, ಬೇಡ ಅಂತ. Realme 5i ನನಗೆ ಈ ಫೋನ್ ಕಳ್ಸೋಕ್ಕಿಂತ ಮುಂಚೆ ನಾನು ರಿವ್ಯೂನಲ್ಲಿ ಹೇಳ್ಬಿಟ್ಟೆ ಈ ಫೋನ್ ಬೇಡ ಗುರು ಅಂತ ಹೇಳಿದೆ. ಇದಕ್ಕೂ ಮುಂಚೆ Redmi Note 8 Pro ಕೂಡ ಹೇಳಿದೆ, Redmi Note 9 Pro ಕೂಡ ಡೋಂಟ್ ಬೈ ಅಂತ ಆಗಿದೆ. ಸೊ ಇದರಿಂದ ಕಂಪ್ನಿಗಳಿಗೆ ಏನಾಗುತ್ತೆ
ಅಂತಂದರೆ ಇವನು ಫೋನ್ ಕೊಟ್ಟರು ವೇಸ್ಟ್ ಅಪ್ಪ ಅನ್ಸ್ಬಿಡುತ್ತೆ. ಸೊ ರೀಸೆಂಟ್ಲಿ ಇದೇ ರೀತಿಯಾಗಿ ರಿಯಲ್ಮಿ ಜೊತೆ ಕೂಡ ಆಯ್ತು. ನನಗೆ ರಿಯಲ್ಮಿ 5i ನನಗೆ ಕಳಿಸ್ಕೊಡ್ತಾ ಇದ್ರು. ಆ ಒಂದು ಟೈಮಲ್ಲಿ ನನ್ಗೆ ಕನ್ಫರ್ಮೇಷನ್ ಸಿಕ್ಕಿರಲಿಲ್ಲ. ಅದಕ್ಕೂ ಮುಂಚೆ ನನ್ನ ಕಾಂಟ್ಯಾಕ್ಟ್ ಆಗಿತ್ತು, ಬಟ್ ಫೋನ್ ಕಳಿಸ್ತೀನಿ ಅಂತ ಕನ್ಫರ್ಮೇಷನ್ ಇಲ್ಲ ಆಗಿತ್ತು. ಹಿಂದಿನ ದಿವಸ ನಾನು ಕಾಂಟ್ಯಾಕ್ಟ್ ಮಾಡಿ ಮಾತಾಡಿದೆ, ಬಟ್ ರಿವ್ಯೂ ಮಾಡಬೇಕಾದ್ರೆ ನಾನು ಡೋಂಟ್ ಬೈ ಅಂತ ತಮ್ನೇಲ್ ಹಾಕಿದ್ದೆ. ಸೊ ಅದನ್ನ ನೋಡಿ ನನಗೆ ಫೋನ್ ಕಳಿಸೋದನ್ನೇ ಸ್ಟಾಪ್ ಮಾಡಿದ್ರು. ಅಂದರೆ ಅಡ್ರೆಸ್ ಎಲ್ಲ ತೊಗೊಂಡಿದ್ರು, ಡಿಸ್ಪ್ಯಾಚ್ ಮಾಡ್ತೀವಿ ಅಂತ ಹೇಳಿದ್ರು. ಕೆಲವೊಂದು ರೀಸನ್ಸ್ಗಳಿಗೆ ನನಗೆ ಫೋನ್ಸ್ನ ನಾವು ಕಳ್ಸ್ಕೊಡೋಕೆ ಆಗ್ತಿಲ್ಲ ಅಂತೇಳಿ ನನ್ಗೆ ಫೋನ್ ಕಳಿಸೋದನ್ನೇ ಸ್ಟಾಪ್ ಮಾಡಿದ್ರು. ಇದು ಲಾಂಚ್ ಆದ ಮಾರನೇ ದಿವಸದ ವಿಷಯ ಅಂತ ಹೇಳ್ಕೋಬೋದು. ಸೊ ಅದ್ರ ನಂತರ ಮತ್ತೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ಕಳಿಸ್ಕೊಡಿ ಹಾಗೆ ಈಗ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ. ಬಟ್ ಅಕ್ಸೆಪ್ಟ್ ಮಾಡಲಿಲ್ಲ. ಬೇಡ ಅಂದರೆ ಬೇಡ ಗುರು, ನಾವು ಅವಾಗ ಸ್ವಲ್ಪ ದುಡ್ಡು ಕಲೆಕ್ಟ್ ಮಾಡಿ ಆನೆಸ್ಟ್ ಒಪಿನಿಯನ್ ನಾವು ಶೇರ್ ಮಾಡ್ತಿರ್ತೀವಿ, ನಮಗೆ ಜನ ಇಂಪಾರ್ಟೆಂಟ್ ಅಂತ ಅವತ್ತೇ ನಾನು ಡಿಸೈಡ್ ಮಾಡ್ಕೊಂಡೆ. ಸೊ ಅದನ್ನು ಇಲ್ಲಿವರೆಗೆ ಫಾಲೋ ಮಾಡ್ತಿದ್ದೀನಿ. ಅದೇ ನಿಮ್ಮ ವಿಶ್ವಾಸ, ಪ್ರೀತಿ ಇನ್ನೂವರೆಗೆ ನಮ್ಮ ವಿಡಿಯೋಗಳಲ್ಲಿ ಓಡಾಡ್ತಿದೆ, ರೌಂಡ್ ಹೊಡಿತಾ ಇದೆ. ಇನ್ನು ಕೊನೆಯದಾಗಿ ನಾನು ಒಂದು ವಿಷಯನ ಹೇಗೆ ಇಷ್ಟಪಡ್ತಿದ್ದೀನಿ. ನಮ್ಮ ಚಾನಲಲ್ಲಿ ಒಂದು ಅನ್ಬಾಕ್ಸಿಂಗ್ ನೋಡ್ತೀರಾ, ನಾನು ಆದಷ್ಟು ಸ್ಟ್ರೇಟ್ ಫಾರ್ವರ್ಡ್ ಇರ್ತೀನಿ, ಪ್ರಾಮಾಣಿಕವಾಗಿರ್ತೀನಿ. ಕೆಲವೊಂದು ಟೈಮ್ ನಮ್ಮ ಕಡೆಯಿಂದ ಕೂಡ ತಪ್ಪು ಆಗ್ಬೋದು. ಬಟ್ ನೀವು ಅದನ್ನು ನೋಡಿದ್ರಿ ಅಂತಂದರೆ, ಅಬ್ಸರ್ವ್ ಮಾಡಿದ್ರಿ ಅಂತಂದರೆ ದಯವಿಟ್ಟು ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ, ನಾನು ಅದನ್ನು ಸರಿಪಡಿಸ್ಕೊಳ್ತೀನಿ. ಇಷ್ಟೇ ಅಲ್ಲದೆ ಜನರಿಗೆ ಅವಶ್ಯಕತೆ ಇರುವಂಥ ಫೋನ್ಸ್ಗಳು ಕಂಪ್ನಿ ನಮಗೆ ಏನಾದರೂ ಕಳ್ಸೋಕ್ಕೆ ಕೊಡ್ತು ಅಂತಂದರೆ ನಾನು ಆ ಟೈಮಲ್ಲಿ ಇದನ್ನು ಅಕ್ಸೆಪ್ಟ್ ಮಾಡ್ತೀನಿ. ಬಟ್ ಜನಕ್ಕೆ ಯಾವುದು ಬೇಡ ನೋಡಿ, ಏನು ಚೆನ್ನಾಗಿಲ್ಲ ಫೋನ್ ಅಂತ ಅದನ್ನು ನಾನು ಅಕ್ಸೆಪ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಈ ಒಂದು ವಿಷಯನ ನಿಮಗೆ ತಿಳಿಸ್ಕೊಡ್ಬೇಕಾಗಿತ್ತು. ಸೊ ನಿಮ್ಮ ಪ್ರೀತಿ, ಬೆಂಬಲ, ಸಪೋರ್ಟ್ ಇದೇ ರೀತಿ ನಮ್ಮೊಂದಿಗೆ ಸದಾ ಇರಲಿ. ಮತ್ತು ನಿಜವಾಗ್ಲೂ ನೀವೇನಾದರೂ ನಮ್ಮನ್ನು ಇನ್ನಷ್ಟು ನೆಕ್ಸ್ಟ್ ಲೆವೆಲ್ ನೋಡ್ಬೇಕು ಅಂದ್ಕೊಂಡಿದ್ದೀರಾ, ನಮ್ಗೆ ಸಪೋರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂದರೆ ಟೆಲಿಗ್ರಾಮಲ್ಲಿ ನಮ್ಮನ್ನು ಫಾಲೋ ಮಾಡಿ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಷ್ಟಲ್ಲದೆ ನಾವು ಹೊಸ ಕ್ಯಾರೆಕ್ಟರ್ಸ್ಗಳನ್ನ ಕೂಡ ತೊಗೊಂಡು ಬರ್ತೀವಿ. ಅದು ಓಡಾಳ್ ಗೌಡ್ರು ಮತ್ತು ಡಾಕ್ಟ್ರು ಅಂತ. ಡಾಕ್ಟ್ರಿಗೊಂದು ಫೇಮಸ್ ಹೆಸರು ಏನಾದರೂ ಕೊಡಿ, ನಾನಿನ್ನೂ ಸರ್ಚ್ ಮಾಡ್ತಿದ್ದೀನಿ. ಆದಷ್ಟು ಬೇಗ ಆ ವಿಡಿಯೋ ಕೂಡ ನೋಡೋಕ್ಕೆ ಸಿಗುತ್ತೆ. ಸಿಗೋಣ ಅಂತೆ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.